ಮೂಲ ಸೌಕರ್ಯಕ್ಕಾಗಿ ಕಕೇರಾ ಬಂದ್. ಸಾಮೂಹಿಕ ಸಂಘಟನೆಗಳ ವೇದಿಕೆಯಿಂದ ವಾಲ್ಮೀಕಿ ವೃತ್ತದಲ್ಲಿ ಪ್ರತಿಭಟನೆ. ರಾಜಕೀಯ ಇಚ್ಛಾಶಕ್ತಿ ಕೊರತೆ, ಅಧಿಕಾರಿಗಳ ಅಸಡ್ಡೆಗೆ ಜನಾಕ್ರೋಶ. ಆಡಳಿತ ನಾಯಕರ ವಿರುದ್ಧ ಮೊಳಗಿದ ಧಿಕ್ಕಾರ. ಅಭಿವೃದ್ಧಿಗೆ ಆದ್ಯತೆ ನೀಡದಿದ್ರೆ ಮುಂದಿನ ಬಾರಿ ಪಾಠ ಕಲಿಸೋದಾಗಿ ಆಕ್ರೋಶ. ಇದು ಕಕ್ಕೇರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಕೈಗೊಂಡ ಪ್ರತಿಭಟನೆಯ ಕಿಚ್ಚು. ಸುರಪುರ ಪಟ್ಟಣ ಬಿಟ್ಟರೆ ಕಕ್ಕೇರಿ ಪಟ್ಟಣ ಹೈಯೆಸ್ಟ್ ಮತದಾರರು, ಹೈಯೆಸ್ಟ್ ವೋಟರ್ಸ್. ಸೌಕರ್ಯಗಳು ಬೇಕು. ಪಟ್ಟಣ ಪಂಚಾಯತ್ ಆಗಿದೆ, ಆದರೂ ಮೂಲ ಸೌಕರ್ಯಗಳಿಂದ ನಾವು ವಂಚಿತರಾಗಿದ್ದೀವಿ. ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಗಂಡಸ್ತರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹಿಡ್ಕೊಂಡೆ ಗಂಡಸ್ತಾನ, ಯಾಕಂದ್ರೆ ನಾವು ಕೇಳೋದೇ ಇಲ್ಲ. ಕೇಳ್ತಕ್ಕಂಥ ಗಂಡಸ್ತಾನ ಬೇಕು. ಅಂಬೇಡ್ಕರ್ ನಮ್ಗೆ ಹಕ್ಕು ಕೊಟ್ಟಿದ್ದಾರೆ ಕೇಳ್ತಕ್ಕಂಥದ್ದು. ಆ ಮಹಾಪುರುಷನ ನಾವೆಷ್ಟು ಶತಕೋಟಿ ನಮನಗಳು ಅವರಿಗೆ. ಕೇರ ಪಟ್ಟಣಕ್ಕೆ ಹಸಿವಾಗ್ಯದ, ನಮ್ಮ ಹಸಿವು ನೀಗಿಸಂತೆ ಹಾಕೊಂಡು ಕರ್ನಾಟಕ ಸರ್ಕಾರಕ್ಕೆ, ನಮ್ಮ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ನಮಗೆ ಹಸುವಾಗ್ಯದ ಕಕ್ಕೇರಿ ಪಟ್ಟಣಕ್ಕೆ ಹಸುವಿನ ನೀಗಿಸ್ರಿ, ತುತ್ತ ಅನ್ನ ಹಾಕಿರಿ ಅಂತಕ್ಕಂಥ ಮಾತನ್ನು ನಾವು ಕೇಳ್ಕೊಳ್ತಿದ್ದೀವಿ. ಈ ಪ್ರತಿಭಟನೆಗೆ ಅಥವಾ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಇಡೀ ನಮ್ಮ ಕರ್ನಾಟಕದ ಜನಗಳು, ನಮ್ಮ ಕಕ್ಕೇರಿ ಪಟ್ಟಣದ ಜನಗಳು ಎದ್ದು ನಿಲ್ಲಬೇಕು. ಪಟ್ಟಣದಲ್ಲಿ ಬಸ್ ನಿಲ್ದಾಣ, ಪೊಲೀಸ್ ಠಾಣೆ, ಡಿಗ್ರಿ ಕಾಲೇಜು, ವಿದ್ಯುತ್ ಸಮಸ್ಯೆ, ಚರಂಡಿ, ಬಾಲಕಿಯರ ಶಾಲೆ, ವಸತಿ ಶಾಲೆ, ತಾಲೂಕು ಕೇಂದ್ರವನ್ನಾಗಿಸಲು ಸೇರಿದಂತೆ ಇನ್ನಿತರ ಮೂಲ ಸೌಲಭ್ಯಗಳ ಈಡೇರಿಸುವಂತೆ ಆಗ್ರಹಿಸಿ ಪಟ್ಟಣದ ಸಾಮೂಹಿಕ ಸಂಘಟನೆಗಳಿಂದ ಕಕ್ಕೇರ ಪಟ್ಟಣ ಬಂದ್ ಮಾಡಲಾಯಿತು. ಸ್ಥಳೀಯ ಶಾಸಕ ಕೂಡ ಮನೆ ಕೂಡ ಮಾಡಿದೆವು. ಯಾಕಂದ್ರೆ ಕಕ್ಕೇರಿ ಪಟ್ಟಣ ದೊಡ್ಡ ಪಟ್ಟಣದ ಆ ಪಟ್ಟಣ ಸಂಬಂಧಪಟ್ಟಂತ ಮೂಲಭೂತ ಸೌಕರ್ಯ ವಂಚಿತ ಆಗಿದೆ. ಮತ್ತೆ ಶೀಘ್ರದಲ್ಲಿ ಆ ಪಟ್ಟಣ ಬರ್ತಕ್ಕಂಥ ಇವತ್ತು ಸಾರಿಗೆ ಇರ್ಬೋದು, ಆರೋಗ್ಯ ಇರ್ಬೋದು, ವಿದ್ಯುತ್ ಇರ್ಬೋದು, ರಸ್ತೆ ಇರ್ಬೋದು, ಹಲವಾರು ಸೌಲಭ್ಯದ ಈ ಪಟ್ಟಣ ವಂಚಿತ ಬಂಧುಗಳೇ. ವಿವಿಧ ಸಂಘಟನೆಗಳ ಮುಖಂಡರು ಮಾತನಾಡಿ ಕಕ್ಕೇರ ಉಪ ಪೊಲೀಸ್ ಮೇಲ್ದರ್ಜೆಗೇರಿಸಬೇಕು, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕು, ಬಡ ಮಕ್ಕಳ ಹಿತದೃಷ್ಟಿಯಿಂದ ಸರ್ಕಾರಿ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿದರು. ನಾವು ಮನಸ್ಸು ಮಾಡಿದ್ರ ನಿಮ್ಮನ್ನ ಅಧಿಕಾರದಿಂದ ಇಳಿಸೋದನ್ನು ಗೊತ್ತು, ನಿಮ್ಮನ್ನ ಮನೆ ಮೂಲೆಗಳು ಮಾಡಿ ಕೆಟ್ಟು ಮೂಲೆಗಳನ್ನ ಗೊತ್ತ ನಮ್ಗ. ಇದು ಕಕ್ಕೇರಿ ಮಾಸ್ ವಾಲ್ಮೀಕಿ ಚೌಕಲ್ಲಿ ಮಾಡಿವಿ. ನಾಳೆ ಶಾಂತೂರ್ ಕ್ಲಾಸ್ ಮಾಡ್ತೀವಿ, ನಾಡ್ದ ತಹಸೀಲ್ ಆಫೀಸ್ ಮಾಡ್ತೀವಿ, ಅಜ್ಜಿನಾಡ್ದ ಡಿ ಸಿ ಆಫೀಸ್ ಮಾಡ್ತೀವಿ. ಅವಾಗ ಏನಾದ್ರು ನೆಕ್ಸ್ಟ್ ಬೆಂಗಳೂರು ವಿಧಾನಸಭಾ ಮುಂದೆ ಕೂತು ಚಂಡ ಚಂದ ಕುಂದಿರ್ತೀವಿ. ಸಿದ್ದರಾಮಯ್ಯ ಓಡಾಡ್ಕೊಂಡ್ ಬರ್ಬೇಕಲ್ಲಿ ನಮ್ಮಲ್ಲಿ. ಅವನು ಬೆದರಿಕೆ ಕರೆ ಮಾಡಿದ್ರು, ನಮ್ಮ ಅಲ್ಪಸಂಖ್ಯಾತರು ಅಲ್ಲೆಲ್ಲ ಹೋಗ್ಬಾರ್ದು, ಅದೆಲ್ಲ ಬಿಜೆಪಿ ಅವ್ರು ಮಾಡಿಸೋದು, ಅದೆಲ್ಲ ವಿರೋಧ ಪಕ್ಷದ ಮಾಡಿಸೋದು. ನಾವಿಲ್ಲಿ ಬಿಜೆಪಿ ಅವರು ಕಾಂಗ್ರೆಸ್ ಒಂದೇ ಅಂಗಡಿಗೆ ಚಾಲ್ ಕೊಡ್ತೀವಿ. ಒತ್ತೊಂಡ್ರೆ ಒತ್ತು ಬಿಡ್ತಾರೆ. ಬಿಜೆಪಿ ಮುಖ ನಾವು ನೋಡ್ತೀವಿ, ಕಾಂಗ್ರೆಸ್ ಮುಖ ಅವ್ರು ನೋಡ್ತಾರ. ಇಲ್ಲಿ ಯಾರು ನಿಮ್ಗಳ ದ್ವೇಷ ಮಾಡಕ್ ಬಂದಿಲ್ಲ. ನಮಗೆ ಅಂದ್ರೆ ಕಕ್ಕೇರಿಗೆ ಅಭಿವೃದ್ಧಿ ಬೇಕು. ಇಂಥ ಬೆದರಿಕೆ ಕೆರೆಯನ್ನು ಯಾರು ಅಂಜಲ್ರಿ. ನಮಗ್ ಕಾನೂನು ಗೊತ್ತು, ಪೊಲೀಸರು ಗೊತ್ತು, MLA ಗೊತ್ತು, MP ಗೊತ್ತು, ಎಲ್ಲ ಗೊತ್ತು. ಏನ್ ಮಾಡ್ತಾರೆ ನೀವು? ಏನ್ ಮಾಡಕ್ಕಾಗಲ್ಲ. ಆದ್ರೆ ಅಂದ್ರೆ ನಮ್ಮ ಅಲ್ಪ ಸ್ವಲ್ಪ ಕೆಲಸಗಳು ಇರ್ತವೆ, ಆಗ್ಬಿಡಲ್ಲ ಅಷ್ಟೇ. ನಮ್ದು ಹೋರಾಟ ಇರ್ತೇ ಇರ್ತದ. ಉಸಿಗಿನ ದಂಧೆ ಇತ್ತು. ನಿಷ್ಠಾವಂತ ದಕ್ಷ ಪ್ರಾಮಾಣಿಕ ಅಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಸಾಹೇಬರು ಒಳ್ಳೆ ದಕ್ಷತ ಪ್ರಾಮಾಣಿಕ ಮನುಷ್ಯ. ಅಂತವ್ರ ಮೇಲೆ ಬರೀ 7 ತಿಂಗಳದಾಗೆ ನಡಪಣಿ ಬೇರೆ ಕಡೆ ಕಳ್ಸಾಕಿದ್ರು. ಯಾಕ ಅದನ್ನ ಊಟ ಬಿರುಸ ಹಾಕ್ತಾರೆ ಸುರಪುರ ತಾಲೂಕಿಗೆ, ಶಾಪುರ ತಾಲೂಕು ಅಲ್ರಿ ಸಾಬ್ರೆ. ಉಸಿಗಿನ ದಂಧೆ ಬಂದ್ ಮಾಡಿಸಿದ, ಮಟಕ ಬಂದ್ ಮಾಡಿಸಿದ, ಚೂಜಾಟ ಬಂದ್ ಮಾಡಿಸಿದ, ಕೆಲವೊಂದು ಸಣ್ಣ ಪುಟ್ಟ ಗಲಭೆಗಳನ್ನು ಬಂದ್ ಮಾಡಿಸಿದ. ನಿಮ್ಗೆ ಏನ್ ರಾಜಕೀಯ ಬೇಕು? ಕೋಳಿ ಪಂಜೆ ಬೇಕಾ? ಕಂಡಕ್ಟಿನ ಚೇಂಜ್ ಮಾಡಿ, ಇಸ್ಪೋರ್ಟ್ ಪೇಡ್ ಕಮಿಷನ್ ಬರಕ. ಇಂಥ ವ್ಯಕ್ತಿನ 7 ತಿಂಗಳದಾಗ ವರ್ಗಾವಣೆ ಮಾಡಕ್ ಪ್ರಯತ್ನ ಪಟ್ರು. ಅದು ಮತ್ತೆ 4 MLA ಲೆಟರ್ ಹೋಗ್ಯಾವ ಈ ವಿಧಾನಸೌಧಕ್ಕ. ಡೆಫಿನೆಟ್ ಹೇಳ್ತೀನಿ, ನೆಕ್ಸ್ಟ್ ಮುನ್ಸಿಪಾಲಿಟಿ ಎಲೆಕ್ಷನ್ ಬರ್ತಾವ, ಇಲ್ಲಿ ಅಂತ ನೀವು ಕಾಂಗ್ರೆಸ್ ದವರು ಒಂದು 4 ಸೀಟು ಬರಲ್ಲ. ನಾನು ಗಂಟೆ ವರ್ಷ ಹೇಳ್ತೀನಿ. 44 ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಹೊಂದುವ ಮೂಲಕ ರಾಜ್ಯದಲ್ಲಿಯೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದೆ ಕಕ್ಕೇರ. ಆದ್ರೆ ಕಳೆದ 11 ವರ್ಷಗಳಿಂದ ಪುರಸಭೆಯಾಗಿದ್ರೂ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಅಭಿವೃದ್ಧಿಯಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳ ಅಸಡ್ಡೆಯಿಂದ ಕಕ್ಕೇರ ಪಟ್ಟಣವು ತೀರಾ ಹಿಂದುಳಿದಿದೆ ಎಂದು ಪ್ರತಿಭಟನಾ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಬಗ್ಗೆ ತಕರಾರಿಲ್ಲ. ಈ ಗೌರ್ಮೆಂಟ್ ಆದೇಶದಾಗ ಏನೈತೆ ಅಂದ್ರೆ ಪ್ರತಿ 10 ಕಿಲೋಮೀಟರ್ 12 ಕಿಲೋಮೀಟರ್ ಒಂದು ತಾಲೂಕು ಆಗಬೇಕಂತ ಐತಿ.
ನಮಗೆ ಉಳಿಸಿ ಕಕ್ಕೇರ ಪಟ್ಟಣ 15 ಕಿಲೋಮೀಟ್ರ್ ಐತಿ. ನಮ್ಮದು ಕೂಡ ಆಗಿಲ್ಲ, ನಮಗೇನು ಅವ್ರದ್ದೇನು ಕಷ್ಟ ಅಂತ ಅವಕಾಶ ಇಲ್ಲಗಳಿಲ್ಲ. ನಮ್ಮ ಕಕ್ಕೇರು ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ವಿಧಾನಸಭಾ ಕ್ಷೇತ್ರ ರಚನೆ ಆಗಬೇಕು ಹಾಗೂ ತಾಲೂಕು ಘೋಷಣೆ ಆಗ್ಬೇಕು ಅಂತೇಳಿ ತಮ್ಮ ಮೂಲಕ ಮನವರಿಕೆ ಮಾಡ್ತಾರೆ. ಯಾರಿಗೆ? ಮುಖ್ಯಮಂತ್ರಿ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ. ನಾವು ಹೈಕೋರ್ಟಿಗೆ ಹೋಗಿದ್ದೀವಿ ರೀ. ನಾನು ಅದ್ರಾಗ ಹೈಕೋರ್ಟಿಗೆ ಹೋದವನು, ಅದರಲ್ಲೂ ನಾನು ಒಬ್ಬ. ಅಲ್ಲಿ ಏನಂತ ಕೊಟ್ಟದ್ರಿ ಕೋರ್ಟು, ಕಕ್ಕೇರಿ ಪಟ್ಟಣವನ್ನು ತಾಲೂಕು ಕೇಂದ್ರವಾಗಿ ಮಾಡುತ್ತೇವೆ, ಮುಂಬರುವ ದಿನಗಳಲ್ಲಿ ನಾವು ಕಕ್ಕೇರಿ ತಾಲೂಕು ಮಾಡುತ್ತೇವೆ ಅಂತ ನನಗೆ ರೈಟಿಂಗ್ದಾಗ ಬರೆದು ಕೊಟ್ಟಾರ ಸರ್. 2017 ಪುರಸಭೆಗೂ ಬಂದದ. ಈಗ ಕೆಲವೊಂದು ಊರುಗಳಿಗೆ ತಾಲೂಕು ಮಾಡಿವಿ ಅಂತ ಡಿಕ್ಲೇರ್ ಕೊಡಾಕತ್ಯಾರ. ಆದ್ರೆ ರಾಜ್ಯಪಾಲರು ಅಂಕಿತ ಆದಂತ ರಾಜಪತ್ರವನ್ನು ಕೇಳಿದ್ವಿ ನಾವು. ರಾಜಪತ್ರದಾಗ ಯಾವುದೇ ತಾಲೂಕುಗಳು ಆಗಿಲ್ಲ ಅಂತ ಕೊಡಾಕತ್ಯಾರ. ಹೈಕೋರ್ಟ್ ಪ್ರಕಾರ ನಮ್ದು ಕೊಡ್ರಿ, ಇಲ್ಲಕಂದ್ರ ನ್ಯಾಯಾಂಗ ನಿಂದನೆ ಆಗ್ಯದ ಅಂತ ನಾವು ಹೋಗ್ತೀವಿ. ಒಟ್ಟು 3ಕ್ಕೂ ಅಧಿಕ ಗಂಟೆಗಳ ಕಾಲ ಪ್ರತಿಭಟನೆಗೆ ವ್ಯಾಪಾರಿಗಳು ಸ್ವತಃ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಬೆಂಬಲ ಸೂಚಿಸಿದ್ರು. ಹಾಗೆ ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರವನ್ನ ತಹಶೀಲ್ದಾರ್ ಮಲ್ಲಯ್ಯ ದಂಡು ಅವರಿಗೆ ಸಲ್ಲಿಸಿದ್ರು. ಸ್ಥಳೀಯ ನಾಯಕರು ಇನ್ನಾದ್ರೂ ಕಕ್ಕೇರ ಸಮಗ್ರ ಅಭಿವೃದ್ಧಿಗೆ ಮನಸ್ಸು ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.